ಸ್ನೇಹಿತರೆ, ನೀವು ಯಾವತ್ತಾದರೂ ನಿಮಗೆ ನಿದ್ದೆಯಲ್ಲಿ ಬಂದ ಕನಸುಗಳ ಬಗ್ಗೆ ಯೋಚಿಸಿದ್ದೀರಾ? ನಿದ್ದೆಯಲ್ಲಿ ಬೀಳುವ ಕನಸುಗಳಿಗೆ ಅದರದ್ದೇ ಆದ ಕೆಲವು ಅರ್ಥಗಳಿರುತ್ತೆ. ಸ್ವಪ್ನ ಶಾಸ್ತ್ರದಲ್ಲಿ ಈ ಕನಸುಗಳ ಬಗ್ಗೆ ಅನೇಕ ಉಲ್ಲೇಖಗಳಿವೆ. ನಿದ್ದೆಯಲ್ಲಿ ಬಂದ ಕನಸುಗಳು ನಿಜ ಜೀವನದಲ್ಲಿ ಘಟಿಸಿದ್ರೆ ಏನಾಗಬಹುದು? ಕನಸುಗಳಿಗೂ ಮನುಷ್ಯನ ಜೀವನದ ಆಗು ಹೋಗುಗಳಿಗೂ ಏನಾದರೂ ಸಂಬಂಧ ಇದೆಯಾ? ಇಂತಹ ಒಂದು ಆಸಕ್ತಿಕರ ಸಂಗತಿಯ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಜಪಾನ್ ದೇಶದ ಒಬ್ಬಳು ಪುಟ್ಟ ಹೆಣ್ಣು ಮಗಳು. ಆಗಷ್ಟೇ ಈ ಪುಟ್ಟ ಬಾಲಕಿ ಪ್ರಾಥಮಿಕ ಹಂತದ ಶಾಲಾ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಳು. ಈ ವಯಸ್ಸಿನಲ್ಲಿ ಇವಳಿಗೆ ನಿದ್ದೆಯಲ್ಲಿ ಅತಿ ಭಯಂಕರವಾದ ಕನಸುಗಳು ಬೀಳುತ್ತಾ ಇರುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನಿದ್ದೆಯಲ್ಲಿ ಬಂದ ಕನಸುಗಳು ಮತ್ತೆ ಅವಳನ್ನ ಕಾಡತೊಡಗುತ್ತಿತ್ತು. ಈ ಕಾರಣದಿಂದ ನಿದ್ದೆಯಲ್ಲಿ ಬಂದ ಕನಸುಗಳನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪುಸ್ತಕದಲ್ಲಿ ರೇಖಾಚಿತ್ರವಾಗಿ ಬರೆಯಲು ಪ್ರಾರಂಭಿಸುತ್ತಾಳೆ. ಕನಸಿನಲ್ಲಿ ಏನೆಲ್ಲ ವಿಷಯಗಳು ನಡೆಯಿತು ಎಂಬುದನ್ನು ರೇಖಾಚಿತ್ರವಾಗಿ ಚಿತ್ರಿಸಿ ಅದರ ಕೆಳಗೆ ಕನಸಿನಲ್ಲಿ ಬಂದ ಘಟನೆಗಳನ್ನು ವಿವರವಾಗಿ ಬರೆದಿಟ್ಕೊಳ್ತಾ ಇದ್ಲು. ಇದೇನಪ್ಪ, ನಿದ್ದೆಯಲ್ಲಿ ಬಿದ್ದ ಕನಸುಗಳು ದೊಡ್ಡ ವಿಷಯವೇ? ಎಲ್ಲರಿಗೂ ಈ ಕನಸು ಬೀಳೋದು ಸಾಮಾನ್ಯವಾದದ್ದೇ ಅಲ್ವಾ ಅಂತ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಈ ಪುಟ್ಟ ಹುಡುಗಿಗೆ ಬಿದ್ದ ಕನಸು ಅಂತಿಂತದ್ದಲ್ಲ. ಆ ಕನಸುಗಳ ಬಗ್ಗೆ ಕೇಳಿದ್ರೆ ನೀವು ಕೂಡ ಅಚ್ಚರಿ ಪಡ್ತೀರಾ. ಹೌದು, ಈಕೆಗೆ ಬಿದ್ದ ಕನಸಿನಲ್ಲಿ ಒಂದು ದೈತ್ಯವಾದ ರಾಕ್ಷಸ ಸುನಾಮಿ ಬಂದು ಬಹುದೊಡ್ಡದಾದ ಒಂದು ಭೂಪ್ರದೇಶವನ್ನ ತನ್ನ ರಾಕ್ಷಸ ಅಲೆಗಳಿಂದ ನುಗ್ಗಿ ನೆಲಸಮ ಮಾಡಿಬಿಡುತ್ತದೆ. ಜೊತೆಗೆ ಸಾವಿರಾರು ಜೀವರಾಶಿಗಳೆಲ್ಲವೂ ಇದರೊಂದಿಗೆ ಸಮಾಧಿಯಾಗುವುದು ಎಂಬ ಭಯಂಕರ ಕನಸನ್ನ ಒಂದು ಪುಟ್ಟ ಹೆಣ್ಣು ಮಗಳು ಕಾಣ್ತಾಳೆ. ಈ ಕನಸು ತನಗೆ ಬಿದ್ದ ರೀತಿಯಲ್ಲೇ ಆ ಹುಡುಗಿ ಬರೆದು ಕೂಡ ಇಡ್ತಾಳೆ. ಈ ರೀತಿಯಾಗಿ ಹಲವು ಕನಸುಗಳನ್ನು ಬರೆದಿಡ್ತಾಳೆ. ಈ ಎಲ್ಲ ಕನಸುಗಳು ಅಂತಿಮವಾಗಿ ಒಂದು ಸಂದರ್ಭದಲ್ಲಿ ಪುಸ್ತಕವಾಗಿ ಹೊರತರುತ್ತಾಳೆ. ಈ ಪುಸ್ತಕ ಬಿಡುಗಡೆಯಾದ ಸಂದರ್ಭದಲ್ಲಿ ಆ ಊರಿನ ಜನರೆಲ್ಲ ಬಾಯಿಗೊಂದರಂತೆ ಮಾತನಾಡಲು ಪ್ರಾರಂಭಿಸ್ತಾರೆ. ಈ ಸಣ್ಣ ಹುಡುಗಿ ತನ್ನನ್ನು ಎಲ್ಲರೂ ಗುರುತಿಸಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ. ಇದೆಲ್ಲ ನಂಬುವಂಥದ್ದೇ? ಇದೆಲ್ಲ ಸುಳ್ಳು ಕಥೆಗಳು? ಈ ಘಟನೆಗಳು ಅವಳ ಕನಸಿನಲ್ಲಿ ಬಿತ್ತಂತೆ ಇದೇ ನಿಜ ಆಗುವುದಂತೆ ಅವಳ ಈ ಮಾತುಗಳನ್ನ ಯಾರು ನಂಬಬೇಡಿ ಎಂದು ಈ ಊರಿನ ಜನ ಗಲಭೆ ಎಬ್ಬಿಸ್ತಾರೆ. ನಿಖರವಾಗಿ ಮಾರ್ಚ್ 2011 ಜನಮಾನಸದಲ್ಲಿ ಅಚ್ಚೊತ್ತಿದ ವರ್ಷ. ಈ ಪುಟ್ಟ ಬಾಲಕಿಯ ನಿದ್ದೆಯಲ್ಲಿ ಬಂದ ಕನಸಿನಂತೆ ಒಂದು ದೈತ್ಯವಾದ ರಾಕ್ಷಸ ಸುನಾಮಿ ಬಂದು ಜಪಾನ್ ದೇಶದ ಜನ ಜೀವನವನ್ನೇ ಕೊಚ್ಚಿಕೊಂಡು ಹೋಗುತ್ತದೆ. ಸಾವಿರಾರು ಸಾವು ನೋವುಗಳು ಇದರಲ್ಲಿ ಉಂಟಾಗುತ್ತದೆ. ಈ ಸುನಾಮಿಯಲ್ಲಿ ಉಂಟಾದ ಅಪಾರ ನಷ್ಟಗಳಿಂದ ಬಲಿ ಪಶುಗಳಾದ ಜನಜೀವನ ಎಂದಿಗೂ ಕೂಡ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ಈ ಪುಟ್ಟ ಬಾಲಕಿ ಜಪಾನ್ನಲ್ಲಿ ಈ ದೈತ್ಯ ಸುನಾಮಿಯು 2011 ವೇಳೆಗೆ ಬರುವುದೆಂದು ತನ್ನ ರೇಖಾಚಿತ್ರದ ಮೂಲಕ ಬರೆದಿರ್ತಾಳೆ. ಅಷ್ಟೇ ಅಲ್ಲ, ಆ ಸುನಾಮಿ ಬರುವ 20 ವರ್ಷಗಳಿಗಿಂತ ಮೊದಲೇ ಈ ಪುಸ್ತಕ ಬಿಡುಗಡೆ ಕೂಡ ಆಗಿತ್ತು ಅನ್ನುವುದು ಇಲ್ಲಿ ಕುತೂಹಲಕರವಾದ ಸಂಗತಿ. ಈಕೆ ತನ್ನ ಕನಸಿನಂತೆ ಜಪಾನ್ನಲ್ಲಿ ಬಂದ ಸುನಾಮಿಯ ಬಗ್ಗೆ ಮೊದಲೇ ತನ್ನ ಪುಸ್ತಕದಲ್ಲಿ ಬರೆದಿದ್ದಳು. ಆದರೆ ಅದನ್ನ ಎಲ್ಲಿಯೂ ಕೂಡ ಈಕೆ ಎತ್ತಿ ತೋರಿಸಲಿಲ್ಲ. ಬದಲಾಗಿ ಜಪಾನ್ನ ಪ್ರಜೆಗಳೇ ಇದನ್ನ ಪುರಾವೆಯಾಗಿ ಎತ್ತಿ ಹಿಡಿಯುತ್ತಾರೆ. ಈ ಹುಡುಗಿ ಬರೆದ ಪುಸ್ತಕವನ್ನ ತೋರಿಸುತ್ತಾ ಅಲ್ಲಿಯ ಜನರು ಏನು ಹೇಳಲಿಕ್ಕೆ ಪ್ರಾರಂಭಿಸುತ್ತಾರೆ ಅಂದರೆ, ಈ ಹುಡುಗಿ ಹೇಳಿದ್ದು ಎಲ್ಲ ಸತ್ಯವಾಗಿದೆ, ಆಕೆ ಬರೆದಿದ್ದೆಲ್ಲ ಈಗ ನಡೀತಾ ಇದೆ. 90ರ ದಶಕದಲ್ಲೇ 2011ರ ವೇಳೆಗೆ ಜಪಾನ್ನಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತದೆ ಎಂದು ಈ ಹುಡುಗಿ ತನ್ನ ಪುಸ್ತಕದ ಮುಖಪುಟದಲ್ಲಿ ಬರೆದಿದ್ದಾಳೆ. ಅಂತೆಯೇ 2011ರಲ್ಲಿ ಈ ರೀತಿಯಾದ ಘಟನೆ ನಡೆದಿರುವುದು ಆಶ್ಚರ್ಯಕರವಾಗಿದೆ ಎಂದು ಹೇಳ್ತಾ, ಯಾರು ಇಂತಹ ಭಯಂಕರವಾದ ಪುಸ್ತಕವನ್ನ ಬರೆದಿರುವುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಈ ಹುಡುಗಿಯ ಬಗ್ಗೆ ಸುದ್ದಿ ಹರಿದಾಡಲು ಪ್ರಾರಂಭವಾಗುತ್ತದೆ. ಹಾಗಾದರೆ ಈ ಪುಸ್ತಕವನ್ನ ಬರೆದ ಹುಡುಗಿ ಯಾರು? ಈ ಪುಸ್ತಕದ ಹೆಸರೇನು? ಇವಳ ಕನಸುಗಳಾದರೂ ಏನು? ಬೇರೆ ಯಾವೆಲ್ಲ ರೀತಿಯ ಕನಸುಗಳನ್ನ ಕಂಡಿದ್ದಾಳೆ ಹಾಗೂ ಅದೆಲ್ಲ ನಡೆದಿದೆಯೇ? ಈ ಹುಡುಗಿಯ ಕನಸಿನ ಪ್ರಕಾರ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳಾದರೂ ಏನು? ಎಲ್ಲ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 1954ರ ಡಿಸೆಂಬರ್ 2ರಂದು ಜಪಾನ್ನಲ್ಲಿ ಜನಿಸಿದ ಈ ಪುಟ್ಟ ಬಾಲಕಿಯ ಹೆಸರು ರಿಯೋ ತತ್ಸುಕಿ. ಇವತ್ತಿಗೂ ಕೂಡ ಈಕೆ ಜಪಾನ್ ದೇಶದಲ್ಲಿಯೇ ಬದುಕುತ್ತಿದ್ದಾಳೆ. ಈ ವರ್ಷ ಅಂದರೆ 2025ರ ವೇಳೆಗೆ ಒಂದು ಬಹುದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಈಕೆ ಮತ್ತೆ ಪುನಃ ಜಪಾನ್ನಲ್ಲಿ ಸುದ್ದಿ ಆಗ್ತಾ ಇದ್ದಾಳೆ. ಮೂಲತಃ ಈಕೆ ಮಾಂಗಾ ಆರ್ಟಿಸ್ಟ್, ಅಂದರೆ
ನಮ್ಮ ಭಾರತದಲ್ಲಿ ಈ ಮಾಂಗಾ ಆರ್ಟಿಸ್ಟ್ಗಳನ್ನು ಕಾರ್ಟೂನ್ ಆರ್ಟಿಸ್ಟ್ ಅಂತ ಕರೀತಾರೆ. ಜಪಾನ್ನ ಜನರು ಈ ಮಾಂಗಾ ಆರ್ಟ್ಗಳಲ್ಲಿ ಬಹಳ ಹತ್ತಿರದ ಭಾವನಾತ್ಮಕ ಭಾವನೆಗಳನ್ನು ಹಂಚಿಕೊಂಡಿರೋದರಿಂದ ತಮ್ಮ ಈ ರೇಖಾಚಿತ್ರಗಳಲ್ಲಿ ಭಾವನಾತ್ಮಕವಾದ ಹಾಗೂ ಗಂಭೀರವಾದ ಬರಹಗಳನ್ನು ವ್ಯಕ್ತಪಡಿಸುತ್ತಾರೆ. ಮಾಂಗಾ ಕಾಮಿಕ್ಸ್ ಅಂತಾನೂ ಇವುಗಳನ್ನು ಕರೀತಾರೆ. ಈ ಮಾಂಗಾ ಕಾಮಿಕ್ಸ್ನಲ್ಲಿ ಜಪಾನಿ ಶೈಲಿಯ ಕಾಮಿಕ್ಸ್ಗಳನ್ನು ಬರೆಯುವುದು ಈಕೆಯ ಹವ್ಯಾಸವಾಗಿರುತ್ತೆ. ಈಕೆ ಸಣ್ಣ ವಯಸ್ಸಿನಲ್ಲೇ ತನ್ನ ಶಾಲೆಯಲ್ಲಿ ಚಿತ್ರಗಳನ್ನು ಬಿಡಿಸುವುದರಲ್ಲಿ ಬಹಳ ಆಸಕ್ತಿಯಾಗಿದ್ದಳು. ಹೀಗೆ ಸಣ್ಣ ವಯಸ್ಸಿನಲ್ಲಿ ಚಿತ್ರವನ್ನು ಬಿಡಿಸುವ ಹವ್ಯಾಸ ರೂಢಿಸಿಕೊಂಡಿರೋದ್ರಿಂದ ತನ್ನ ನಿದ್ದೆಯಲ್ಲಿ ಬರುವ ವಿಚಿತ್ರವಾದ ಕನಸುಗಳನ್ನು ಚಿತ್ರಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ. ಈಕೆಗೆ ಬೀಳುವ ಕನಸುಗಳು ಬಹುತೇಕ ಸಿನಿಮೆಯ ಕಥೆಗಳಂತೆ ಬರುತ್ತಿದ್ದವು. ತನಗೆ ಬೀಳುವ ಕನಸುಗಳು ವರ್ಣರಂಜಿತವಾಗಿದ್ದವು. ಅಷ್ಟೇ ಅಲ್ಲ, ಬೃಹತ್ ಆಕಾರದ ರಾಕ್ಷಸ ಅಲೆಗಳು ಬಂದು ಒಂದು ಊರನ್ನೇ ಕೊಚ್ಚಿಕೊಂಡು ಹೋಗುವಂತೆ, ಇಡೀ ಊರನ್ನೇ ನಾಶಗೊಳಿಸುವಂತೆ, ಹೀಗೆ ಬಹಳ ಭೀಕರವಾದ ಕನಸುಗಳು ಬೀಳುತ್ತಿದ್ದ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪುಸ್ತಕದಲ್ಲಿ ಬರೆದಿಡಲು ಪ್ರಾರಂಭಿಸುತ್ತಾಳೆ. ಇಂತಹ ಒಂದು ವರ್ಷದ ಇಂತಹ ಒಂದು ತಾರೀಕಿನಲ್ಲಿ ಇಂತಹ ಒಂದು ದೊಡ್ಡ ಸುನಾಮಿಯು ಬರುವುದೆಂದು ನನ್ನ ಕನಸಿನಲ್ಲಿ ಕಂಡೆನು ಎಂದು ಹೇಳಿ ಆಕೆ ಡೈರಿಯಲ್ಲಿ ಬರೆದಿಡಲು ಪ್ರಾರಂಭಿಸುತ್ತಾಳೆ. ಹೀಗೆ ನಿದ್ದೆಯಲ್ಲಿ ಬಿದ್ದ ಕನಸುಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪುಸ್ತಕವನ್ನಾಗಿಸಿ 1999 ವೇಳೆಗೆ ಇದನ್ನು ಬಿಡುಗಡೆ ಮಾಡ್ತಾಳೆ. ದಿ ಫ್ಯೂಚರ್ ಐ ಸ್ವಾ. ಮೊದಲೇ ಮಾಂಗಾ ಕಾಮಿಕ್ಸ್ನಲ್ಲಿ ಆಸಕ್ತಿ ಹೊಂದಿದ್ದ ಈಕೆ ಹಲವಾರು ರೇಖಾಚಿತ್ರಗಳನ್ನು ಬಿಡಿಸಿರ್ತಾಳೆ. ಅನೇಕ ರೀತಿ ವ್ಯಂಗ್ಯ ಚಿತ್ರಗಳನ್ನು ಬಿಡಿಸುವ ಮೂಲಕ ಅನೇಕ ಜನರೊಂದಿಗೆ ಪ್ರಾಜೆಕ್ಟ್ ವರ್ಕ್ ಮಾಡಿರ್ತಾಳೆ. ಆದರೆ ಇವಳ ಈ ಕೆಲಸವನ್ನು ಯಾರೂ ಕೂಡ ಪ್ರಶಂಸಿಸೋದಿಲ್ಲ. ಅದೇ ಸಮಯದಲ್ಲಿ ಅಂದರೆ 1999 ದಿ ಫ್ಯೂಚರ್ ಐ ಸ್ವಾ ಪುಸ್ತಕವನ್ನು ಪ್ರಕಟಿಸ್ತಾಳೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದೇನೆಂದರೆ 2011 ಬಂದ ಸುನಾಮಿಗೂ ಆಕೆಯ ಪುಸ್ತಕ ಪ್ರಕಟವಾದ ವರ್ಷಕ್ಕೂ ಸುಮಾರು 12 ವರ್ಷಗಳ ಕಾಲ ಅಂತರವಿದೆ. ಅಂದರೆ ಸುನಾಮಿ ಬರುವ 12 ವರ್ಷಕ್ಕಿಂತ ಮುಂಚೆಯೇ ತನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಾಳೆ. ಈ ಪುಸ್ತಕದ ಮುಖಪುಟದಲ್ಲಿ ಒಂದು ಹುಡುಗಿ ಕೈಯನ್ನ ಮುಖದತ್ತ ಅಡ್ಡಲಾಗಿ ಹಿಡಿದಿರುವ ಹಾಗೂ ಸುನಾಮಿಯ ಭೀಕರತೆಯನ್ನ ಚಿತ್ರಿಸಿರ್ತಾಳೆ. ಇದೊಂಥರ ಸುನಾಮಿಯು ಬರುವ ದಟ್ಟತೆಯನ್ನ ತೀವ್ರವಾಗಿ ತೋರ್ಪಡಿಸುತ್ತಿತ್ತು. ಜಪಾನ್ನ ಲೇಖನ ವಿಮರ್ಶಕರು ಹಾಗೂ ಟೀಕಾಗಾರರು ಈ ಮಾಂಗಾ ಚಿತ್ರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಇವರು ಕ್ರಮೇಣವಾಗಿ ಈ ಹುಡುಗಿಯನ್ನ ಟೀಕಿಸಲು ಪ್ರಾರಂಭಿಸುತ್ತಾರೆ. ಈಕೆ ತನ್ನನ್ನು ಎಲ್ಲರೂ ಗುರುತಿಸಬೇಕು ಎಂದು, ಹಾಗೆ ಎಲ್ಲರ ಗಮನ ತನ್ನತ್ತ ಸೆಳೆಯುವಂತೆ ಆಗಬೇಕು ಎಂದು ಹೇಳಿ ಈ ರೀತಿ ಮಾಡುತ್ತಿದ್ದಾಳೆ. ತಾನು ಬರೆದಿರುವ ಚಿತ್ರವನ್ನ ಯಾರೂ ಕೂಡ ಗಮನಿಸುತ್ತಿಲ್ಲ. ಹಾಗಾಗಿ ಇದನ್ನ ಹೇಗಾದರೂ ಮಾಡಿ ಜನರು ಗಮನಿಸುವಂತೆ ಮಾಡಿ ಅದು ಖ್ಯಾತಿಯನ್ನ ಪಡೆಯುವಂತೆ ಮಾಡಬೇಕು. ಭವಿಷ್ಯದಲ್ಲಿ ನಾನು ಕೂಡ ಮುಂದೆ ಬರಬೇಕು ಎಂಬ ಉದ್ದೇಶದಿಂದ ಭವಿಷ್ಯದ ಭವಿಷ್ಯವಾಣಿಯನ್ನ ಬರೆದಿದ್ದೇನೆ ಅಂತ ಹೇಳಿ ಜನರ ಗಮನ ಸೆಳೆಯುತ್ತಿದ್ದಾಳೆ ಎಂದು ಟೀಕಾಕಾರರು ಟೀಕಿಸ್ತಾರೆ. ಹಾಗೆ ಈ ಮಾಂಗಾ ಕಾಮಿಕ್ಸ್ ಪುಸ್ತಕವನ್ನ ಯಾರೂ ಕೂಡ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಬೇಡಿ ಎಂದು ಹೇಳಿ ಆ ಪುಸ್ತಕವನ್ನ ಸಂಪೂರ್ಣವಾಗಿ ಮೂಲೆ ಗುಂಪಾಗಿಸುತ್ತಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಸಾಮಾನ್ಯ ಜನರು ಅರೆ ಇದು ಹೇಗೆ ಸಾಧ್ಯ, 1999 ಈ ಹುಡುಗಿ 2011 ಸುನಾಮಿ ಬರುವುದೆಂದು ಭವಿಷ್ಯವಾಣಿಯನ್ನ ಚಿತ್ರದ ಮೂಲಕ ಬರೆದಿದ್ದಳು, ಆಕೆ ಹೇಳಿದಂತೆ ನಡೆದಿದೆ ಕೂಡ, ಇದು ಹೇಗೆ ಸಾಧ್ಯ, ಬಹಳ ಆಶ್ಚರ್ಯವಾಗಿದೆಯಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ. 1950 ಜನಿಸಿದ ಈ ಹುಡುಗಿ 60-70 ದಶಕದಲ್ಲಿ ಅಂದರೆ ಈಕೆಯ ಹದಿಹರೆಯದ ವಯಸ್ಸಿನಲ್ಲಿ ಬರೆದ ರೇಖಾಚಿತ್ರಗಳನ್ನು ತನ್ನ 40ನೇ ವಯಸ್ಸಿನಲ್ಲಿ ಅಂದರೆ 1999 ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಳು. ಸುಮಾರು 40 ವರ್ಷಗಳ ದೀರ್ಘಕಾಲವನ್ನು ಈ ಪುಸ್ತಕ ಪ್ರಕಟಣೆಯಲ್ಲಿ ತೊಡಗಿಸಿಕೊಂಡಿದ್ದಳು. ರಿಯೋ ತತ್ಸುಕಿ ತನ್ನ ಬಾಲ್ಯದ ಕನಸಿನಲ್ಲಿ ಬಂದ ಘಟನೆಗಳೆಲ್ಲವೂ ಸತ್ಯವಾದುದು ಎಂಬ ವಿಚಾರ ಆಕೆಗೆ ನಿಧಾನವಾಗಿ ಅರಿವಾಗತೊಡಗುತ್ತದೆ. ತನ್ನೊಳಗೆ ಸತ್ಯದರ್ಶನದ ವಿಚಾರಗಳು ಮೂಡುತ್ತಿದೆ. ಹಾಗಾಗಿ ಇವುಗಳನ್ನ ತನ್ನೊಳಗೆ ಮಾತ್ರ ಇಟ್ಟುಕೊಳ್ಳದೆ ಇಡೀ ಜಗತ್ತಿಗೆ ಈ ವಿಚಾರವನ್ನ ತಿಳಿಸಬೇಕೆಂದುಕೊಳ್ಳುತ್ತಾರೆ. ರಿಯೋ ತತ್ಸುಕಿ ಬರೆದ ಪುಸ್ತಕದ ಒಳಗೆ ಇದ್ದ ಆಕೆಯ ಕನಸಿನ ಘಟನೆಗಳಲ್ಲಿ ಅಡಗಿದ್ದ ಸತ್ಯದರ್ಶನದ ವಿಚಾರಗಳನ್ನು ನೋಡುವುದಾದರೆ, ರಾಜ್ಕುಮಾರಿ ಡಯಾನಾ ತನ್ನ ಕನಸಿನಲ್ಲಿ ಬಂದ ವಿಚಾರವನ್ನ ರಿಯೋ ತತ್ಸುಕಿ ತನ್ನ ಪುಸ್ತಕದಲ್ಲಿ ಈ ರೀತಿಯಾಗಿ ಸ್ಪಷ್ಟವಾಗಿ ಚಿತ್ರಿಸುತ್ತಾಳೆ. ಒಂದು ಸುರಂಗದೊಳಗೆ ಒಬ್ಬ ರಾಜಮನೆತನದ ಮಹಿಳೆ ನಿಂತಿದ್ದಾಳೆ. ಅವಳ ಸುತ್ತಮುತ್ತಲಿನ ಪರಿಸರವು ಬೆಳಕಿನಿಂದ ತುಂಬಿದೆ ಎಂಬುದಾಗಿ ಆ ಕನಸು ಬಿದ್ದಿತ್ತು. ಹಾಗಾದರೆ ನಿಜವಾಗಿಯೂ ರಾಜಕುಮಾರಿ ಡಯಾನಾ ರಿಯೋ ತತ್ಸುಕಿಳ ಕನಸಿನಲ್ಲಿ ಬಂದಿದ್ದಳೆ? ಏನು ಇದರ ಹಿಂದಿನ ರಹಸ್ಯ ಅಂತ ನೋಡ್ತಾ ಹೋದರೆ, ಇದು ರಾಜ್ಕುಮಾರಿ ಡಯಾನಾಳ ಮರಣದ ಸುದ್ದಿ. ಹೌದು, 1997 ರಾಜ್ಕುಮಾರಿ ಡಯಾನಾಳು ಪ್ಯಾರಿಸ್ನ ಸುರಂಗದಲ್ಲಿ ಒಂದು ರಾತ್ರಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಉಂಟಾದ ಗಾಯಗಳಿಂದ
ನಿಧನರಾಗುತ್ತಾರೆ. ತಕ್ಷಣವೇ ಸುತ್ತಮುತ್ತಲು ಮಾಧ್ಯಮ ಲೋಕದ ಜನರೆಲ್ಲ ಬಂದು ತಮ್ಮ ತಮ್ಮ ಕ್ಯಾಮೆರಾಗಳ ಮೂಲಕ ಈ ಡಯಾನಾಳ ಚಿತ್ರವನ್ನ ಸೆರೆ ಹಿಡಿಯುತ್ತಾರೆ. ಇದೇ ಒಂದು ಸನ್ನಿವೇಶ ರಿಯೋ ತತ್ಸುಕಿಳ ಬಾಲ್ಯದ ಕನಸಾಗಿ ಮೂಡಿತ್ತು. ಸುರಂಗದೊಳಗೆ ರಾಜಮನೆತನದ ಮಹಿಳೆ ಎಂದರೆ ಅದು ಡಯಾನಾ, ಹಾಗೂ ಅವಳ ಸುತ್ತಮುತ್ತದ ಪರಿಸರವು ಬೆಳಕಿನಿಂದ ತುಂಬಿತ್ತು ಎಂದರೆ ಡಯಾನಾಳ ಮರಣದ ವಾರ್ತೆಯನ್ನ ಕೇಳಿದ ಮಾಧ್ಯಮದ ಜನರು ಈ ಘಟನೆಯ ಫೋಟೋಗಳನ್ನು ತೆಗೆಯಲು ಮುಗಿಬಿದ್ದ ಕ್ಷಣವನ್ನ ಈ ರೀತಿಯಾಗಿ ರಿಯೋ ತತ್ಸುಕಿ ವಿವರಿಸಿದ್ದಾಳೆ. ಅಂತೆಯೇ ತಾನು ಬರೆದ ಪುಸ್ತಕ ಪ್ರಕಟವಾಗೋದಕ್ಕಿಂತ 2 ವರ್ಷ ಮುಂಚೆಯೇ ಡಯಾನಾ ಸಾವನ್ನಪ್ಪಿದ್ದಳು. ಮತ್ತೊಂದು ಉದಾಹರಣೆಯನ್ನ ನೋಡೋದಾದರೆ ಫ್ರೆಡ್ಡಿ ಮರ್ಕ್ಯುರಿ ಎಂಬ ವ್ಯಕ್ತಿಯ ಬಗ್ಗೆ. ಫ್ರೆಡ್ಡಿ ಮರ್ಕ್ಯುರಿ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತೆ ಪ್ರಸಿದ್ಧ ಪಾಪ್ ತಾರೆ. ಈತನು 1991ರಲ್ಲಿ ಸಾವನ್ನಪ್ಪುತ್ತಾನೆ. ಈ ವ್ಯಕ್ತಿಯ ಸಾವಿನ ಬಗ್ಗೆ ರಿಯೋ ತತ್ಸುಕಿ ತನ್ನ ಕನಸಿನ ಪುಸ್ತಕದಲ್ಲಿ ಈ ರೀತಿ ಬರೆದುಕೊಂಡಿದ್ದಾಳೆ. ಎ ಫೇಮಸ್ ವೆಸ್ಟರ್ನ್ ಆರ್ಟಿಸ್ಟ್ ವ್ಯಾನಿಶಿಂಗ್, ಅಂದರೆ ವಿಶ್ವವಿಖ್ಯಾತನಾದ ಒಬ್ಬ ಪ್ರಖ್ಯಾತ ಕಲಾವಿದನು ದಿಢೀರನೆ ಕಣ್ಮರೆಯಾಗುತ್ತಾನೆ. ಇದನ್ನು ಆಕೆ ಮೊದಲೇ ಬರೆದಿರ್ತಾಳೆ. ಆಕೆಯ ಕನಸಿನ ಬರಹದಂತೆ 1991ರ ವೇಳೆಗೆ ಆ ಪಾಪ್ ಆರ್ಟಿಸ್ಟ್ ಸಾವನ್ನಪ್ಪುತ್ತಾನೆ. ಇನ್ನು ಆ ಸಣ್ಣ ಹುಡುಗಿಯ ಕನಸಿನಲ್ಲಿ ಬಂದ ಇನ್ನೊಂದು ಭಯಂಕರವಾದ ಘಟನೆ ಅಂದರೆ 1995ರ ವೇಳೆಗೆ ಒಂದು ಭಯಾನಕವಾದ ಭೂಕಂಪವು ಉಂಟಾಗಿ ಇಡೀ ಭೂಮಿಯನ್ನ ಅಲಗಾಡಿಸುವುದು ಎಂಬುದಾಗಿ ಆಕೆ ಬರೆಯುತ್ತಾಳೆ. ತನ್ನ ಕನಸಿನ ಈ ಎಲ್ಲ ಘಟನೆಗಳನ್ನ ಒಟ್ಟುಗೂಡಿಸಿ 1999ರ ವೇಳೆಗೆ ಪುಸ್ತಕವಾಗಿ ಪ್ರಕಟಿಸುತ್ತಾಳೆ. ಈ ಪುಸ್ತಕ ಪ್ರಕಟವಾಗುವುದಕ್ಕಿಂತ ಮೊದಲೇ ಮೇಲೆ ಹೇಳಿದ ಈ 3 ಘಟನೆಗಳು ನಡೆದು ಹೋಗಿರುತ್ತದೆ. ಹಾಗಾಗಿ ಈ ಪುಸ್ತಕವನ್ನ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇವುಗಳೆಲ್ಲ ಈಗಾಗಲೇ ನಡೆದು ಮುಗಿದು ಹೋಗಿರುವ ಘಟನೆಗಳು. ಈ ಎಲ್ಲ ಘಟನೆಗಳು ತನ್ನ ಕನಸಿನಲ್ಲಿ ಬಂದಿದೆ ಎಂದು ನಂಬಿಸಿ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತಿದ್ದಾಳೆ ಎಂದು ಟೀಕಿಸ್ತಾರೆ. ಆದರೆ ಈ ಎಲ್ಲ ಟೀಕೆಗಳಿಗೆ ಹಾಗೂ ಟೀಕಾಗಾರರ ತಿರಸ್ಕಾರಗಳಿಗೆ ಉತ್ತರ ನೀಡಿದ್ದು 12 ವರ್ಷಗಳ ನಂತರ ನಡೆದ ಅದೊಂದು ಘಟನೆ. 1999ರಲ್ಲಿ ರಿಯೋ ತತ್ಸುಕಿ ತನ್ನ ಪುಸ್ತಕ ಬಿಡುಗಡೆ ಮಾಡಿದ್ದಳು. ಈ ಪುಸ್ತಕ ಬಿಡುಗಡೆಯಾದ 12 ವರ್ಷಗಳ ನಂತರ ಅಂದರೆ 2011ರಲ್ಲಿ ಭಯಂಕರವಾದ ಒಂದು ಸುನಾಮಿ ಎದುರಾಗುತ್ತೆ. ಹೌದು, 2011ರ ಭವಿಷ್ಯವನ್ನ ರಿಯೋ ತತ್ಸುಕಿ ತನ್ನ ಪುಸ್ತಕದಲ್ಲಿ ಈ ರೀತಿ ಬರೆದುಕೊಂಡಿರ್ತಾಳೆ. ಎ ಜೈಂಟ್ ವೇವ್ ವಿಲ್ ಸ್ವಾಲೋ ನಾರ್ತ್ ಈಸ್ಟ್ ಜಪಾನ್, ಅಂದರೆ ಈಶಾನ್ಯ ಜಪಾನ್ ಅನ್ನ ಬೃಹದಾಕಾರದ ರಾಕ್ಷಸ ಅಲೆಗಳು ಆವರಿಸಿಕೊಳ್ಳುವುದು ಎಂಬುದಾಗಿ. ಇದು ಜಪಾನ್ ದೇಶದಲ್ಲಿ 2011ರ ವೇಳೆಗೆ ಒಂದು ಭಯಾನಕ ಭೂಕಂಪವು ನಡೆಯುತ್ತದೆ ಎಂಬ ಮುನ್ನೆಚ್ಚರಿಕೆಯನ್ನ ನೀಡುವ ಒಂದು ಸಂದೇಶವನ್ನ 1999ರ ವೇಳೆಗೆ ಆಕೆ ತನ್ನ ಪುಸ್ತಕದಲ್ಲಿ ಬರೆದಿದ್ದಳು. ಈ ಹಿಂದೆ ನಡೆದಿರುವ ಘಟನೆಗಳನ್ನ ತನ್ನ ಪುಸ್ತಕದಲ್ಲಿ ಮೊದಲೇ ಬರೆದಿದ್ದರೂ ಕೂಡ ಅವಳನ್ನ ನಿರ್ಲಕ್ಷಿಸಿದವರು 2011ರ ಘಟನೆ ಸಂಭವಿಸಿದಾಗ ಆಕೆಯನ್ನ ಟೀಕಿಸಿದವರಷ್ಟೇ ಅಲ್ಲ, ಇಡೀ ಜಗತ್ತೇ ತಳ್ಳಣಿಸಿತ್ತು. ಆಕೆಯ ಕನಸಿನ ಸತ್ಯಾಸತ್ಯತೆಯನ್ನ ಜನರು ತಡವಾಗಿ ಅರ್ಥ ಮಾಡಿಕೊಂಡರು. ಅಷ್ಟರಲ್ಲಾಗಲೇ ಹಲವು ನಷ್ಟಗಳನ್ನು ಅನುಭವಿಸಬೇಕಾಯಿತು. ಜೊತೆಗೆ ಅನೇಕ ಜೀವರಾಶಿಗಳ ಉಸಿರನ್ನ ಈ ರಾಕ್ಷಸ ಸುನಾಮಿ ಬಲಿ ಪಡೆದುಕೊಂಡಾಗಿತ್ತು. ಇದು ಜಪಾನ್ನ ಕರಾಳ ಕ್ಷಣಗಳಲ್ಲಿ ಒಂದಾಗಿದೆ. ಕೊನೆಗೂ ಈ ಘಟನೆಯ ಬಗ್ಗೆ ರಿಯೋ ತತ್ಸುಕಿ ಮುಂಚೆಯೇ ಎಚ್ಚರಿಸಿದ್ದಳು ಎಂದು ಹೇಳಿ ಇಡೀ ಜಗತ್ತಿನೆಲ್ಲೆಡೆ ಈಕೆಯ ಕುರಿತಾಗಿ ಸುದ್ದಿಗಳು ಹರಿದಾಡಲು ಪ್ರಾರಂಭವಾಗುತ್ತದೆ. ಹಾಗಾದರೆ ಇನ್ನೂ ಏನೇನು ಭವಿಷ್ಯಗಳನ್ನ ಈ ಹುಡುಗಿ ನುಡಿದಿದ್ದಳು ಅನ್ನೋದನ್ನ ನೋಡ್ತಾ ಹೋಗೋದಾದರೆ 2019ರ ಕೊರೋನಾ ವೈರಸ್ ಬಗ್ಗೆ 1999ರ ಪುಸ್ತಕದಲ್ಲಿ ಈ ರೀತಿ ಬರೆದಿದ್ದಳು. 25 ವರ್ಷಗಳ ನಂತರ ಅಂದರೆ ಸುಮಾರು 2020ರ ವೇಳೆಗೆ ಒಂದು ವಿಚಿತ್ರವಾದ ವೈರಸ್ ಹೊರಹೊಮ್ಮುತ್ತದೆ. ಇಟ್ ವಿಲ್ ಪೀಕ್ ಇನ್ ಏಪ್ರಿಲ್ ದೆನ್ ವ್ಯಾನಿಶ್, ಅಂದರೆ ಈ ವೈರಸ್ ಏಪ್ರಿಲ್ ತಿಂಗಳಲ್ಲಿ ಉತ್ತುಂಗಕ್ಕೆ ಏರುವುದು ಮತ್ತು ನಿಧಾನವಾಗಿ ಕಣ್ಮರೆಯಾಗುವುದು. ಆದರೆ ಮತ್ತೆ ಪುನಃ 10 ವರ್ಷಗಳ ನಂತರ ವೈರಸ್ ಹಿಂದಿರುಗುವುದು ಎಂಬುದಾಗಿ ಈ ಪುಸ್ತಕದಲ್ಲಿ ಬರೆದಿರುತ್ತಾಳೆ. ಆಕೆ ಈ ರೀತಿಯಾಗಿ ಬರೆದಿದ್ದಾಳೆ ಎಂಬುದನ್ನ ಇಡೀ ಲೋಕಕ್ಕೆ ಬಿತ್ತರಿಸುವ ಕೆಲಸವನ್ನ ಮಾಡಿದ್ದು ಮಾತ್ರ ಮಾಧ್ಯಮಗಳು. ಇನ್ನೂ ಏನೇನೋ ಭವಿಷ್ಯವಾಣಿಯನ್ನ ನುಡಿದಿದ್ದಾಳೆ ಎಂದು ಗಮನಿಸ್ತಾ ಹೋದರೆ 2025ರಲ್ಲಿ ನಡೆಯುವ ಘಟನೆಯನ್ನ ವಿವರಿಸ್ತಾಳೆ. 2025ರ ವೇಳೆಗೆ ಜಪಾನಿಗೆ ಮತ್ತೊಂದು ಭೀಕರವಾದ ಸುನಾಮಿಯು ಅಪ್ಪಳಿಸಲಿದೆ ಎಂದು 1999ರಲ್ಲಿ ಬರೆದ ಪುಸ್ತಕದಲ್ಲಿ ವಿವರಿಸುತ್ತಾಳೆ. ಇದೇ ಒಂದು ವಿಷಯದಿಂದಾಗಿ ಆಕೆ ಮತ್ತೆ ಜಪಾನ್ನಲ್ಲೆಡೆ ಭಾರಿ ವೈರಲ್ ಆಗುತ್ತಿರುವುದಂತೂ ಸತ್ಯ. ಹಾಗೆ ಅನ್ಯಲೋಕದ ಯಾವುದೋ ಒಂದು ವಿಚಿತ್ರವಾದ ಆಕಾರದ ಜೊತೆಗೆ ಸಂಪರ್ಕವು ಏರ್ಪಡುವುದೆಂದು ಆಕೆ ತನ್ನ ಕನಸಿನಲ್ಲಿ ಕಂಡಿರ್ತಾಳೆ. 2040ರ ವೇಳೆಗೆ ಇದ್ದಕ್ಕಿದ್ದಂತೆ ಮಾನವನಲ್ಲದ ಒಂದು ಜೀವನ ರೂಪ ಕಾಣಿಸಿಕೊಳ್ಳುತ್ತದೆ. ಆ ರೂಪವನ್ನ ನಾವು ಇಲ್ಲಿ ನಮ್ಮ ಕಲ್ಪನೆಯಲ್ಲಿ ಮೂಡಿಬರುವ ಏಲಿಯನ್ ಅಂತ ಅಂದುಕೊಳ್ಳಬಹುದು. ಈ ಏಲಿಯನ್ ರೂಪವನ್ನ ಹೇಗೆ ವಿವರಿಸ್ತಾಳೆ ಅಂದರೆ, ಈ ಭೂಮಿಯದ್ದು ಅಲ್ಲ ಎನ್ನುವ ರೂಪದಲ್ಲಿರುವ ಜೀವಿಗಳು 2040ರ ವೇಳೆಗೆ ಹಠಾತ್ತಾಗಿ ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ.
ಎಂಬ ಭವಿಷ್ಯವಾಣಿಯನ್ನ ತನ್ನ ಪುಸ್ತಕದಲ್ಲಿ ವಿವರಿಸ್ತಾಳೆ. ಮುಂದೆ ಅವಳು ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ನ ಬದಲಾವಣೆಯ ಬಗ್ಗೆ ಮುನ್ಸೂಚನೆಯನ್ನ ನೀಡಿರ್ತಾಳೆ. ಈ ರೀತಿಯಾಗಿ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಬದಲಾವಣೆಗಳು ಉಂಟಾದರೆ ಭೂಮಿಯ ಕಾಂತಗೋಲದ ಮೇಲೆ ಪರಿಣಾಮವು ಉಂಟಾಗಿ ಹವಾಮಾನವು ವಿಪರೀತವಾಗಿ ಬದಲಾವಣೆಯಾಗುವುದು. ಇದರಿಂದಾಗಿ ಬಿಸಿಯಿಂದ ಆವೃತವಾಗಿರುವ ಪ್ರದೇಶಗಳು ತಣ್ಣಗಾಗುವುದು, ತಂಪಾದ ಗಾಳಿಯಿಂದ ಆವೃತವಾಗಿರುವ ಪ್ರದೇಶವು ಬಿಸಿಗಾಳಿಯಿಂದ ತತ್ತರಿಸಿ ಹೋಗುವುದು. ಈ ರೀತಿಯಾದ ಕಾಂತೀಯ ಕ್ಷೇತ್ರದ ಬದಲಾವಣೆಯು ಆಕೆಯ ಭವಿಷ್ಯವಾಣಿಗಳಲ್ಲಿ ಒಂದಾಗಿದೆ. ಮುಂದೇನಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಎ ಸೀ ಆಫ್ ಪೀಪಲ್ ಹೋಲ್ಡಿಂಗ್ ಲೈಟ್ಸ್ ಇನ್ ದ ಡಾರ್ಕ್, ಅಂದರೆ ಅತಿ ದೊಡ್ಡ ಜನಸಮೂಹವು ಒಟ್ಟುಗೂಡಿ ಕತ್ತಲಲ್ಲಿ ಬೆಳಕಿನ ದೀಪವನ್ನ ಹಿಡಿದುಕೊಂಡಿರ್ತಾರೆ ಎಂದು ತಾನು ಕಂಡ ಕನಸನ್ನ ತನ್ನ ಪುಸ್ತಕದ ಮೂಲಕ ಹಂಚಿಕೊಂಡಿರ್ತಾಳೆ. ಹಾಗೆ ವಿಶ್ವದಾದ್ಯಂತ ಯುವ ನೇತೃತ್ವದ ಕ್ರಾಂತಿಯು ರಾರಾಜಿಸಲಿದೆ ಎಂಬುದಾಗಿ, ಜೊತೆಗೆ ಲೋಕದ ಜನರು ನಡೆಯುವ ಚಿಪ್ಪುಗಳಂತೆ ಆಗ್ತಾರೆ ಎಂದು ತನ್ನ ಕನಸಿನಲ್ಲಿ ಕಂಡಿರ್ತಾಳೆ. ಅದೇ ಒಂದು ಘಟನೆಯನ್ನ ರೇಖಾಚಿತ್ರದ ಮೂಲಕ ತನ್ನ ಪುಸ್ತಕದಲ್ಲಿ ಬರೆದಿರ್ತಾಳೆ. ಮುತ್ತು ಇಲ್ಲದ ಚಿಪ್ಪುವಿಗೆ ಯಾವ ರೀತಿಯಾಗಿ ಮೌಲ್ಯ ಇರುವುದಿಲ್ಲವೋ ಅಂತೆಯೇ ಜನರು ಕೂಡ ತಿಳುವಳಿಕೆ ಇಲ್ಲದ ತಮ್ಮ ಜೀವನವನ್ನ ನಡೆಸುವಂತಹ ಕಾಲ ಬರುತ್ತದೆ. ಜ್ಞಾನವಿಲ್ಲದೆ ಜನ ನಡೆದಾಡುವ ಚಿಪ್ಪುಗಳಂತಾಗುತ್ತಾರೆ ಎಂಬುದು ಆಕೆಯ ಭವಿಷ್ಯವಾಣಿಗಳಲ್ಲಿ ಒಂದಾಗಿದೆ. ಆಕೆ ಕನಸಿನಲ್ಲಿ ಕಂಡ ಇನ್ನೊಂದು ಘಟನೆ ಏನಂದ್ರೆ, ಒಂದೇ ಒಂದು ಜನಜೀವನ ಗೋಚರಿಸದ ಕನಸನ್ನ ಕಾಣುತ್ತಾಳೆ. ಅಂದರೆ ಇಲ್ಲಿ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳು ಒಂದೇ ಒಂದು ಕುರುಹು ಇಲ್ಲದೆ ಕಣ್ಮರೆಯಾಗುತ್ತದೆ. ಎತ್ತ ನೋಡಿದ್ರೂ ಮೌನವೇ ಆವರಿಸಿಕೊಳ್ಳುತ್ತದೆ. ಇಲ್ಲಿ ಮೌನವು ಬಹಳ ಉತ್ತುಂಗಕ್ಕೇರಿ ಶಬ್ದದ ಅಸ್ತಿತ್ವವನ್ನೇ ಮುಳುಗಿಸಿ ಬಿಡುತ್ತದೆ. ಇವೆಲ್ಲವೂ ರಿಯೋ ತತ್ಸುಕಿ ಎಂಬಾಕೆ ತನ್ನ ಬಾಲ್ಯದಲ್ಲಿ ಕಂಡಿರುವಂತಹ ಕನಸುಗಳು, ಹಾಗೆ ಅವುಗಳನ್ನ ಪುಸ್ತಕ ರೂಪದಲ್ಲಿ ಬರೆದು ಬಿಡುಗಡೆ ಮಾಡಿದ ವಿಚಾರ. ಇಂತಹ ಅನೇಕ ಸಾವಿರ ಭವಿಷ್ಯವಾಣಿಗಳನ್ನ ಆಕೆ ತನ್ನ ಪುಸ್ತಕದಲ್ಲಿ ಬರೆದಿದ್ದಾಳೆ. ಜೊತೆಗೆ ರಿಯೋ ತತ್ಸುಕಿ ಮತ್ತೆ ಪುನಃ ಪ್ರಸಿದ್ಧಿ ಪಡೆಯಲು ಮತ್ತೊಂದು ಕಾರಣ ಏನು ಅಂದ್ರೆ, ಸಾಮಾನ್ಯವಾಗಿ ಇನ್ನೊಬ್ಬರಿಂದ ಪ್ರಭಾವಿತರಾಗಲು ಈ ರೀತಿ ಮಾಡ್ತಾ ಇದ್ದಾಳೆ, ಅಥವಾ ಹೊಗಳಿಕೆ ಬೇಕು, ತನಗೊಂದು ಹೆಸರು ಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅಂದುಕೊಂಡರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಈಕೆ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಿದ್ರೆ ಎಲ್ಲಿಯೂ ಕೂಡ ಈಕೆಯ ಮಾಹಿತಿ ಸಿಗೋದಿಲ್ಲ. ಬಗೆಬಗೆಯ ಫೋಟೋಗಳು ಕೂಡ ಕಾಣಸಿಗುವುದಿಲ್ಲ. ಬದಲಾಗಿ ಆಕೆಯ ಕೆಲಸಗಳು ಮಾತ್ರ ಕಾಣಸಿಗ್ತಾವೆ. ಅವಳು ಬರೆದ ಪುಸ್ತಕವನ್ನ ಗಮನಿಸಿದ ಜನರು ಆಕೆಯನ್ನ ಇಡೀ ಜಗತ್ತು ನೋಡುವಂತೆ ಮಾಡಿದ್ರು. ಸ್ನೇಹಿತರೆ, ಈಕೆಯ ಕನಸುಗಳ ಬಗ್ಗೆ ನಾವು ಗಂಭೀರವಾಗಿ ಗಮನಿಸುತ್ತಾ ಹೋದರೆ ಬದುಕಲು ಕೂಡ ಸಾಧ್ಯವಿಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹಾಗಾಗಿ ಆಕೆಯ ಕನಸುಗಳಲ್ಲಿ ನಾವು ಸಕಾರಾತ್ಮಕವಾದ ಅಂಶಗಳನ್ನು ಮಾತ್ರ ತೆಗೆದುಕೊಳ್ಳೋಣ, ಸಕಾರಾತ್ಮಕವಾದ ಘಟನೆಗಳು ಮಾತ್ರ ನಡೆಯಲಿ ಎಂಬ ಧೈರ್ಯದೊಂದಿಗೆ ಮುನ್ನುಗ್ಗೋಣ. ಮೇಲೆ ಹೇಳಿದ ಕನಸುಗಳಿಗೆ ಸಂಬಂಧಿಸಿದಂತೆ ಸುರಂಗದಲ್ಲಿ ಬೆಳಕು ಕಂಡ ಕನಸು ಡಯಾನಾಳ ಸಾವಿಗೆ ಹೊಂದಿಕೆಯಾಗುತ್ತದೆ. ಪಾಪ್ ಸ್ಟಾರ್ನ ಅಂತ್ಯದ ಕನಸು ಕೂಡ ಫ್ರೆಡ್ಡಿ ಮರ್ಕ್ಯುರಿ ಎಂಬ ವಿಶ್ವವಿಖ್ಯಾತ ಪಾಪ್ ಸ್ಟಾರ್ನ ಮರಣಕ್ಕೆ ಹೊಂದಿಕೆಯಾಗುತ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಕಂಡುಬರುವಂಥದ್ದು 2040 ವೇಳೆಗೆ ಇದ್ದಕ್ಕಿದ್ದಂತೆ ಮಾನವನಲ್ಲದ ಒಂದು ಜೀವರೂಪ, ಅಂದರೆ ಏಲಿಯನ್ ನಂತಹ ರೂಪಗಳು ಕಂಡುಬರುವ ವಿಚಾರ. ಈ ಭೂಮಿಯದ್ದು ಅಲ್ಲ ಎನ್ನುವ ರೂಪದಲ್ಲಿರುವ ಜೀವಿಗಳು ಅಂದರೆ ಏನಿರಬಹುದು? ರೋಬೋಟ್ನಂತೆ ಇರಬಹುದೇ, ಅಥವಾ ಏಲಿಯನ್ ರೂಪದಲ್ಲಿರಬಹುದೇ? ನಮ್ಮ ಕಲ್ಪನೆಯಲ್ಲಿರುವ ಯಾವ ರೂಪವನ್ನ ಅದು ಪಡೆದಿರಬಹುದು? ಈ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಅದಕ್ಕೆ ನಿಮ್ಮದೇ ಕಲ್ಪನೆಯ ಒಂದು ಉತ್ತರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.